ಹಲೋ ನಮಸ್ಕಾರ. ಕಣ್ವ ಮಾರ್ಟ್ ಅರ್ಪಿಸುವ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮ 105ನೇ ಸಂಚಿಕೆ ಇಂಡಸ್ 555 TMT ಹಾಗೂ SCC ರೆಡಿಮಿಕ್ಸ್ ಕಾಂಕ್ರೀಟಿನ ಸಹಯೋಗದೊಂದಿಗೆ ಕಲಾವಿದರು ಬದುಕು ಎಷ್ಟು ವರ್ಣರಂಜಿತವಾಗಿರುತ್ತೆ. ಅವರ ಬದುಕು ಕಲಾವಿದರು ಒಂದು ತಕ್ಷಣ ಬರೀ ಫಿಲಮಲ್ಲಿ ಮಾಡೋರಲ್ಲ, ಕಲೆಯನ್ನು ಬಿಡಿಸೋರೂ ಕೂಡ ವರ್ಣರಂಜಿತವಾಗಿರುತ್ತೆ. ಆದರೆ ಪರದೆಯ ಮೇಲಿದ್ದಂಥ ಅವರ ಬದುಕುಗಳಲ್ಲಿ ಅದರ ಹಿಂದೆ ಅವರ ಕಲೆ ಹಿಂಭಾಗದಲ್ಲಿ ಭಾಳ ಕೆಟ್ಟದಾದ ಕತ್ತಲೆಗಳಿರುತ್ತವೆ. ಅಂಥ ಒಂದು ಕತೆ ಚಿತ್ರದುರ್ಗದಿಂದ ಬಂದಿದೆ ಅನಿಸತ್ತೆ. ಇದರ ಪ್ರಾಬ್ಲಮ್ಮು ಒಂದು, ಕಲಾವಿದರಾಗಿ ಅನುಭವಿಸೋದಾದ ಸಮಸ್ಯೆಗಳು. ಎರಡನೇ ಪ್ರಾಬ್ಲಮ್ಮು ನಾನು ಯಾವಾಗಲೂ ಹೇಳೋವಂಥದ್ದು, ಕೆಲವು ಜಾಗದಲ್ಲಿ ಉಳಿದುಕೊಂಡಿದ್ದೇ ಅವರ ಜೀವನದಲ್ಲಿ ಶಾಪ. ಅವರಿಗೆ ಕೆಲವರು ಆಕಸ್ಮಿಕವಾಗಿ ಕೆಲವು ಜಾಗಗಳಲ್ಲಿ ಉಳಿದುಕೊಂಡಿದ್ದೇ ಅವರಿಗೆ ವರ. ಹಲವಾರು ಜನಕ್ಕಾಗತ್ತೆ. ಬಹುಶಃ ಲಿಯನಾರ್ಡೋ ಡಾ ವಿಂಚಿನೋ ಅಥವಾ ಇನ್ಯಾರೋ ಫೇಮಸ್ ಕಲಾವಿದರುಗಳೋ ಅಥವಾ ಯಾರೋ ಒಬ್ಬರು ಚಿತ್ರದುರ್ಗದಲ್ಲೋ ಇನ್ಯಾವುದೋ ಒಂದು ಕೆಂಪೈನ ಉಂಡಿನಲ್ಲೋ ಎಲ್ಲರೂ ಕೂತಿದ್ದಿದ್ರೆ ಅದು ಆಗ್ತಾ ಇರಲಿಲ್ವೇನೋ ಅವರು. ಐ ಥಿಂಕ್ ದಿಸ್ ಈಸ್ ಎ ಪ್ರಾಬ್ಲಮ್ ಆಫ್ ಎ ಪ್ಲೇಸ್ ಆ್ಯಂಡ್ ಆಲ್ಸೋ ದ ವೇ ವಿ ರೆಸ್ಪಾಂಡ್ ಟು ಸರ್ಟನ್ ಪೀಪಲ್. ಕೆಲವರುಗಳಿಗೆ ಬೆಂಗಳೂರಿನಲ್ಲಿದ್ದವರಿಗೂ, ದಿಲ್ಲಿಯಲ್ಲಿ ಇದ್ದವರಿಗೂ, ಮುಂಬೈನಲ್ಲಿ ಇದ್ದವರಿಗೂ, ಅಥವಾ ದೊಡ್ಡ ಮಹಾನಗರಗಳಲ್ಲಿದ್ದವರಿಗೂ, ಎಲ್ಲೋ ದೂರದ ಒಂದು ಊರಿನಲ್ಲಿ ತಂಪಾಡಕ್ಕೆ ತಾವಿರೋವ್ರಿಗೂ ವ್ಯತ್ಯಾಸಗಳು ಇದೇನೆ. ಸಣ್ಣ ವಿಚಾರ ದೊಡ್ಡದಾಗತ್ತೆ ಅವ್ರಿಗೆ ಲೈಫಲ್ಲಿ, ಕಷ್ಟ ಆಗಿಬಿಡುತ್ತೆ, ಎದುರ್ಸೋಕ್ಕಾಗಲ್ಲ. ನೋಡಿ, ನಾಗು ಆರ್ಟ್ಸ್ ಎಂಬ ಹೆಸರಿನಿಂದಲೇ ನಾಗರಾಜ್ ಚಿತ್ರದುರ್ಗದಲ್ಲಿ ಫೇಮಸ್ಸು. ಅವರ ಪೇಂಟಿಂಗ್ ಜಗತ್ತಿಗೆ ಈಗ 25ರ ಹರೆಯ. 10ನೇ ತರಗತಿಗೆ ಓದಿಗೆ ತಿಲಾಂಜಲಿ ಇಟ್ಟು ಕೈಯಲ್ಲಿ ಕುಂಚ ಹಿಡಿದು ತೋಚಿದ್ದನ್ನು ಗೀಚಿದ್ದನ್ನೇ ಚಿತ್ರವಾಗಿಸುತ್ತಾ ಚಿತ್ರಕಲೆಯನ್ನೇ ವೃತ್ತಿಯನ್ನಾಗಿಸಿಕೊಂಡವರು. ಮನೆಯಲ್ಲಿ ಪ್ರೋತ್ಸಾಹದ ಕೊರತೆ ಇದ್ದಾಗಲೂ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ಬಣ್ಣಗಳನ್ನು ಖರೀದಿಸುತ್ತಾ ಕಲೆಯನ್ನು ಅಭ್ಯಾಸ ಮಾಡಿದರು. ಈಗ ಅವರ ಪೇಂಟಿಂಗ್ ಕಮಾಲ್ ಚಿತ್ರದುರ್ಗದಿಂದ ರಾಜಧಾನಿ ಬೆಂಗಳೂರಿನ ಗೋಡೆಗಳವರೆಗೂ ವಿಸ್ತಾರಗೊಂಡಿದೆ. ಚಿತ್ರದುರ್ಗದ ರಾಜಬೀದಿಗಳ ಗೋಡೆಗಳ ಮೇಲೆ ದುರ್ಗದ ಇತಿಹಾಸ, ಕೋಟೆ ಕೊತ್ತಲು, ದೇವಾಲಯಗಳು, ಜೋಗಿಮಟ್ಟಿ ಅರಣ್ಯದ ಕಾಡು ಪ್ರಾಣಿಗಳ ಚಿತ್ರಗಳು ರಾರಾಜಿಸುತ್ತಿವೆ. ಬೆಂಗಳೂರಿನ ಮಲ್ಲೇಶ್ವರಂನ ಅಂಡರ್ ಪಾಸ್ ಸೇರಿದಂತೆ ಹಲವೆಡೆ ಇವರ ದೃಶ್ಯ ಕಾವ್ಯಗಳು ಮನಸೆಳೆಯುತ್ತವೆ. ಇಂತಹ ಕಲಾವಿದ ಈಗ ಹೃದಯದ ಬೈಪಾಸ್ ಸರ್ಜರಿಯಿಂದ ಹಾಸಿಗೆ ಹಿಡಿದಿದ್ದಾರೆ. ಜೀವನ ಸಂಕಷ್ಟದಲ್ಲಿದೆ. ಗುರುವಿಲ್ಲದೆ ಕಲಿತ ವಿದ್ಯೆಯಿಂದ ಇವರು ಬಿಡಿಸಿರುವ ಚಿತ್ರಗಳು ಸಾಗರದಾಚೆಗೂ ತಲುಪಿವೆ. 3D ಎಫೆಕ್ಟ್ನಲ್ಲಿ ಇವರು ಚಿತ್ರಿಸಿರುವ 10 ಪೇಂಟಿಂಗ್ಗಳು ನೋಡುಗರನ್ನ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಹಲವು ಏಳು ಬೀಳುಗಳ ಕಲಾಪಯಣದಲ್ಲಿ ಮೈಲಿಗಲ್ಲುಗಳಂತೆ ಹಲವು ಪ್ರಶಸ್ತಿಗಳು ಇವರನ್ನ ಅರಸಿಕೊಂಡು ಬಂದಿವೆ. 2007ರಲ್ಲಿ ಚಿತ್ರದುರ್ಗ ಜಿಲ್ಲಾಡಳಿತ ಹಾಗೂ ಯುವಜನ ಸೇವಾ ಮತ್ತು ಕ್ರೀಡಾ ಮಂಡಳಿ ನಾಗರಾಜ್ ಸಮಗ್ರ ಸೇವೆಯನ್ನ ಗೌರವಿಸಿ ಸನ್ಮಾನಿಸಿದೆ. ಇಂತಹ ಕಲಾವಿದ ಈಗ ಹಾಸಿಗೆ ಹಿಡಿದಿರುವುದು ಕುಟುಂಬವನ್ನ ಸಂಕಷ್ಟಕ್ಕೆ ದೂಡಿದೆ. ಸುಮಾರು 6 ತಿಂಗಳಿನಿಂದ ಬೆಂಗಳೂರಿಗೆ ಚಿಕಿತ್ಸೆಗೆ ಅಲೆದಾಡಿದ್ದರಿಂದ ಇದ್ದ ಹಣವೂ ಖಾಲಿಯಾಗಿದೆ. ದೊಡ್ಡ ಮಟ್ಟದಲ್ಲಿ ಚಿತ್ರಕಲಾ ಪ್ರದರ್ಶನದ ಯೋಜನೆ ಮಾಡಿಕೊಂಡಿದ್ದ ನಾಗರಾಜ್ ಆಸೆಗೆ ಅನಾರೋಗ್ಯ ತಣ್ಣೀರು ಎರಚಿದೆ. ಸಹಾಯ ಮಾಡುವ ವ್ಯಕ್ತಿಗಳು ಅನುಕಂಪದಿಂದ ಮಾಡದೆ ನನ್ನ ಕಲೆಗೆ ಬೆಲೆ ಕೊಟ್ಟು ಆ ಮೂಲಕ ಆರ್ಥಿಕವಾಗಿ ಸಹಾಯ ಮಾಡಲಿ ಅನ್ನೋ ಸ್ವಾಭಿಮಾನದ ಮನವಿ ನಾಗರಾಜ್ ಅವರದ್ದು. ನಾಗರಾಜು ಚಿತ್ರದುರ್ಗದಿಂದ ಬಂದಿದ್ದಾರೆ, ನನ್ನ ಜೊತೆ ಇದ್ದಾರೆ ಇವತ್ತು. ನಮಸ್ಕಾರ ನಾಗರಾಜ್. ಇನ್ನು ಅವರ ಪತ್ನಿ ಪ್ರಿಯದರ್ಶಿನಿ. ನಮಸ್ಕಾರಮ್ಮ. ನಮಸ್ಕಾರ. ಇಬ್ಬರು ನನ್ನ ಜೊತೆ ಇದ್ದಾರೆ. ನೋಡೋಣ ಏನು ಕತೆ ಇದು ಅಂತ. 25 ವರ್ಷ ಆಯ್ತಾ? ಹ್ಞೂ ಸರ್, 25. ಇದೆಲ್ಲ ಬಿಡಿಸಕ್ಕೆ ಸ್ಟಾರ್ಟ್ ಮಾಡಿ? ಹೌದು ಸರ್. ನನ್ನ ಬೆನ್ನ ಹಿಂದೆ ಕಾಣಿಸುವುದೆಲ್ಲ ಅವರದೇ ಮಕ್ಕಳು. ಇದರಲ್ಲಿ ಹೆಂಗೆ ಜೀವನ ಮಾಡಿದ್ರಿ? 25 ವರ್ಷ ಆಯ್ತು ಈಗ. ಹ್ಞೂ ಸರ್. ಹೆಂಗೆ ಮಾಡಿದ್ರಿ ಜೀವನ ಇದರಲ್ಲಿ? ಅವೆಲ್ಲ ಫ್ಲೆಕ್ಸ್ ಅವೆಲ್ಲ ಏನೂ ಇರಲಿಲ್ಲ ಸರ್. ಬ್ಯಾನರ್ಸ್ ಎಲ್ಲ ಬರೀತದೆ ಮನೆ ತುಂಬ. ಅವೆಲ್ಲ ಬ್ಯಾನರ್ಸ್ ಎಲ್ಲ ಚೆನ್ನಾಗಿ ನಡೀತಾವೆ ಸರ್. ಈಗ ಯಾವಾಗ ಡಿಜಿಟಲ್ ಬಂತು ಅವಾಗೆಲ್ಲ ಇದು ಪೇಂಟಿಂಗ್ಸ್ ಎಲ್ಲ
ವ್ಯಾಲ್ಯೂ. ನೀವು ಶಿಫ್ಟ್ ಆಗಲಿಲ್ವಾ ಡಿಜಿಟಲ್ಗೆ? ಡಿಜಿಟಲಿ ನಾನು ಶಿಫ್ಟ್ ಆಗಲಿಲ್ಲ ಸರ್. ಓಕೆ. ಮದುವೆ ಆದಾಗ ಇವ್ರಿಗೆ ಉದ್ಯೋಗ ಇಲ್ಲ ಅನ್ನೋ ನಿಮ್ಗೆ ಗೊತ್ತಿತ್ತಾ? ಹ್ಞೂ ಸರ್, ಗೊತ್ತಿತ್ತು. ಅದೇ ಸರ್, ಅದೇ ಪೇಂಟಿಂಗ್ ಇಂದ ಇದು ಮಾಡ್ತಿದ್ದು, ಪೇಂಟಿಂಗ್ ಇಂದ ಅಲ್ಲಮ್ಮ, ಕೆಲಸ ಮಾಡ್ತಾರೆ. ಅರೇಂಜ್ಡ್ ಮ್ಯಾರೇಜ್ ತಾನೇ? ಅಲ್ಲ ಸರ್, ಲವ್ ಮ್ಯಾರೇಜ್ ಸರ್. ಓಹೋ. ಹೆಂಗೆ ಏನು ಸರ್, ನಾವೆಲ್ಲ ಭಾಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದೀವಿ ಸರ್. ಅದೇ ಹೆಂಗೆ ಅಂದೆ. ಮನೆ ಹತ್ರ ಇದ್ವಲ್ಲ ಸರ್, ಹಂಗೆ ಇಷ್ಟಪಟ್ಟು ಮದುವೆ ಆಯ್ತು ಸರ್. ಬರಿತಾ ಇದ್ದಿದ್ದೆಲ್ಲ ನೋಡಿ ಹ್ಞೂ ಸರ್. ಹಂಗೆ ಮದುವೆ ಆಗ್ಬಿಟ್ರೆ? ಇಲ್ಲ ಸರ್, ಹಿಂಗೆ ಒಂದು ದಿವಸ ಇದು ಮದುವೆಗೆ ಹೋಗಿದ್ವಿ ಸರ್, ಅಲ್ಲಿ ನೋಡಿದ್ವಿ, ಇಷ್ಟ ಆಯಿತು ಸರ್ ಅವರು. ಆಮೇಲೆ ಮತ್ತೆ ಹೋಗಿ ಮದುವೆ ಆಯಿತು ಸರ್, ಹಂಗೆ ಇದಾಗಿ. ಇದರಲ್ಲೇ ದುಡ್ಡು ಮಾಡ್ಕೊಂಡು ಆರಾಮಾಗಿದ್ರಿ. ಡಿಜಿಟಲ್ ಶಿಫ್ಟ್ ಆಗ್ಬಿಡ್ಬೇಕಾಗಿತ್ತು ನೀವು ಸರ್. ನನಗೆ ಡಿಜಿಟಲ್ ಮಾಡಬೇಕು ಅಂದ್ರೂ ಆರ್ಟ್ ವರ್ಕ್ ಮಾಡಲೇಬೇಕು. ಕಂಪ್ಯೂಟರ್ ನೀವು ಕಲ್ತ್ಕೊಂಡು ಮಾಡ್ಬಿಡ್ಬೇಕಾಗಿತ್ತು. ನನಗೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಅಷ್ಟೊಂದು ಓದು ಅಷ್ಟೊಂದು ನನಗೆ ಗೊತ್ತಿಲ್ಲ ಸರ್. ನಾನು ಯಾವಾಗಲೂ ಹೆಚ್ಚಾಗಿ ಯಾವಾಗ ಒಂದು ಪೇಂಟಿಂಗ್ ಮಾಡ್ತಿದ್ದೆ. ಉಳಿದ ಟೈಮೆಲ್ಲ ಏನು ಮಾಡ್ತೀರಿ ಹಂಗಾರೆ? ಬರೀ ಕಾಡಲ್ಲೇ ಪ್ರಾಣಿ ಪಕ್ಷಿಗಳಿಗೆಲ್ಲ ಚೆಕ್ ಡ್ಯಾಮ್ಗಳು ಕಟ್ಕೊಂಡು ನಂದೇ ಸ್ವಂತ ದುಡ್ಡಲ್ಲಿ ಅಷ್ಟು ಬೆಟ್ಟ ದುಡ್ಡಲ್ಲಿ. ಹ್ಞೂ ಸರ್. ಅದಕ್ಕೆಲ್ಲ ದುಡ್ಡು ಇದೆಯಾ? ಮತ್ತು ಇದ್ರಾಗೆಲ್ಲ ಮಾಡ್ಕೊಂತಿದ್ದೆ ಸರ್. ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಈ ಥರ ಒಂದು ಕೆಲಸ ಮಾಡ್ತೈತೆ ಸರ್. ಏನು ಮಾಡ್ತಾರೆ? ಇಬ್ಬರು ಹೆಣ್ಮಕ್ಳಿದೆ ಸರ್. ಡಿಗ್ರಿ ಓದಿ ಮ್ಯಾರೇಜ್ ಆಗಿದೆ ಸರ್. ಇನ್ನೊಬ್ಳು SLC ಓದ್ತೀವಿ. ನೀವು ಮಾಡೋದೆಲ್ಲ ಏನು ಪೇಂಟು? ವಾಟರ್ ಪೇಂಟ್? ಅಲ್ಲ ಸರ್, ಆಯಿಲ್ ಪೇಂಟಿಂಗ್ ಸರ್. ಆಯಿಲ್ ಪೇಂಟ್ಸ್ ಎಲ್ಲ ಆಯಿಲ್ ಪೇಂಟಿಂಗ್ ಸರ್. ಸಾಮಾನ್ಯವಾಗಿ ಕಲಾವಿದರು ಈ ಥರ ಎಲ್ಲ ಮಾಡೋರು ಈ ಗೋಡೆಯಲ್ಲಿ ಬರೆಯೋದು, ಅಂಡರ್ ಪಾಸಲ್ಲಿ ಬರೆಯೋದು ಇವೆಲ್ಲ ಮಾಡಲ್ಲಪ್ಪ ಅವರು. ನೀವು ಎಕ್ಸ್ಟ್ರಾ ಮಾಡ್ತೀರಿ ಅದನ್ನ? ಸಾಮಾನ್ಯ ಮಾಡಲ್ಲ ಅಂತಾರೆ ಅವರು. ಅಂದರೆ ಅದೊಂಥರ ಅದು ಲೆವೆಲ್ ಅಲ್ಲ ಅದು ಅಂತ ಅವ್ರ ಲೆಕ್ಕಾಚಾರ. ನಾನು ಫಸ್ಟ್ ಅದರಿಂದನೇ ಸರ್ ನಾನು ಬಂದಿದ್ದು, ಗೋಡೆ ಬರೋದ್ರಿಂದನೇ. ಆಮೇಲೆ ಈ ಥರ ಪೇಂಟಿಂಗ್ ಮಾಡೋದು ಇಲ್ಲ ಬೆಂಗಳೂರಿನಲ್ಲೆಲ್ಲ ಮಾಡಿದ್ದೀರಂತ? ಮಾಡಿದ್ದೀನಿ ಸರ್. ಮಲ್ಲೇಶ್ವರಂ ಬ್ರಿಡ್ಜ್ ಎಲ್ಲ ಮಾಡಿದ್ದೀನಿ ಸರ್. 100% ಕಾರ್ಪೊರೇಷನ್? ಹೌದು ಸರ್. ಕಾಸು ಕೊಟ್ರಾ? ಅದೇ ಸರ್, ಎಲ್ಲರೂ ನೋಡೋಕ್ಕೆ ಭಾಳ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು ಹೋಗ್ತಾರೆ. ಅದರಿಂದ ನಾವು ಯಾರಿಗೆ ಗೊತ್ತಿರೋ ಕಾಸಿಲ್ಲ. ಅದೇ ಸರ್. ಇನ್ನೂ ಬಂದಿಲ್ಲ? ಅಲ್ಲ, ಬಂತು, ಸ್ವಲ್ಪ ಬಂತು ಸರ್. ಅವಾಗೆಲ್ಲ ಸ್ವಲ್ಪ ಮಿಕ್ಕಿದ್ದು ಅವರೇ ಇಟ್ಕೊಂಡ್ಬಿಟ್ರಾ? ಹೋಯ್ ಸರ್. ಅದು ಎಷ್ಟೋ ಜನದ ಹೋಯ್ ಸರ್, ನಾನು ಒಬ್ಬಂದೇ ಅಂತಲ್ಲ, ಭಾಳ ಜನದ್ದೆಲ್ಲ ದುಡ್ಡು ಬರಲಿಲ್ಲ ಸರ್. ಓಕೆ. ಈಗ ನಿಮ್ಮದು ಹಾರ್ಟ್ ಪ್ರಾಬ್ಲಮ್ ಆದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಈಗ ನಿಮ್ಮ ಪ್ರಾಬ್ಲಮ್ ಏನು ಹೇಳ್ರಿ? ಸರ್, ನಮ್ದು ಏನಿಲ್ಲ ಸರ್, ಇವಾಗ ಕಲೆ ಇದೆ, ನಮ್ದು ಕಲೆ ಒಂದು ಬೆಲೆ ನೋಡಿದೆ. ಈಗ ಕಣ ಬಿಟ್ಕೊಂಡು ಬೆಲೆ ನಮ್ಮ ಆಫೀಸಲ್ಲಿ ಹಾಕಿದ್ದೀನಿ ತುಂಬಾ ನೋಡಿದೆ ಸರ್. ಫಸ್ಟ್ ಬಂದ ರೇಟೆ ನೋಡಿ ಸುಮಾರು ಹಾಕ್ಸಿದ್ದೀನಿ. ಸರ್, ನೋಡಿದ್ವಿ ಸರ್, ನೋಡಿದ್ವಿ ಸರ್. ಕಲೆಗೆ ಒಂದು ಪಾಪ ಅವ್ರು ಕಲಾವಿದರು ಮಾಡಿಕೊಟ್ಟಿದ್ದಾರೆ. ಹಾಂ, ನೋಡಿದೆ ಸರ್, ಬಂದ ಸುಮಾರು ಹಾಕ್ಸಿದಾರೆ ಪಾಪ ಅವರು. ನಮ್ಮ ಆಫೀಸಲ್ಲಿ ಬೇಕಾದ್ರೆ ಜಾಗ ಕೊಡ್ತೀನಪ್ಪ, 3 ತಿಂಗಳಿಗೆ ಒಂದೊಂದ್ಸರಿ ತಂದು ಹಾಕಿ. ಯಾರು ಬಂದು ನೋಡಿ ತುಂಬ ಚೆನ್ನಾಗಿದೆ ಅಂದರೆ ರೇಟ್ ಹೇಳ್ತೀರಿ, ಇಷ್ಟು ಕಂಡ್ರೆ ರೇಟ್ ತಗೊಳ್ರಿ. ತಗೊಂಡಾದ್ರೆ ಅವ್ರು ತಗೊಂಡಾಗಲಿ ಇನ್ನೊಂದು ತಂದು ಹಾಕಿಬೇಕಾರೆ ನಾನು ಜಾಗ ಕೊಡ್ತೀನಪ್ಪ. ಅದಕ್ಕಿಂತ ಸಂತೋಷ ಇನ್ನೊಂದು ಇಲ್ಲ ಸರ್. ನಾನು ಕೊಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಆಫೀಸಲ್ಲಿ ಗೋಡೆಗಳಲ್ಲಿ ಎಲ್ಲೆಲ್ಲಿ ಜಾಗ ಇದೆ, ನಮ್ಮ CEO ಸಾಹೇಬ್ರು ಇದ್ದಾರೆ, ಅವ್ರಿಗೆ ಹೇಳ್ಬಿಡ್ತೀನಿ, ಸರ್ ಇವ್ರು ಕೊಡ್ರೆ ಒಂದು 5 ಜಾಗ ಅಂತ. ಅಲ್ಲಿ ಕೆಳಗಡೆ ಒಂದು ಹಾಕ್ಬಿಡ್ತೀನಿ, ಇದು ಯಾವ ಮಾರಾಟಕ್ಕಿದೆ, ಬೆಲೆ ಇಷ್ಟು ಅಂತ ಹಾಕಿರ್ತೀನಿ. ಇಲ್ಲಿ ಭಾಳ ಜನ ಬರ್ತಿರ್ತಾರೆ. ಅವ್ರು ಯಾರು ಇಷ್ಟಪಟ್ಬಿಟ್ಟು ನಂಗೆ ಇಷ್ಟ ಆಯ್ತು ರಂಗ ತಗೊಳ್ಳ ಅಂದರೆ ತಗೊಳ್ಳಿ, ಇನ್ಬಿಟ್ಟು ಅದಕ್ಕೆ ಇನ್ನೊಂದು ಹಾಕೋಣ ಬೇಕಾರೆ ನಾನು ಬೇಕಾದ್ರೆ ಕೊಡ್ತೀನಪ್ಪ ಜಾಗ. ಹೌದು ಸರ್, ನನ್ನಂತರ್ಗಲ್ಲ ಎಷ್ಟೋ ಕಲಾವಿದರಿಗೆ ಯಾರಿಗೆ ಬೇಕಾದ್ರೂ ಕೊಡ್ತೀನಿ. 10 ಜಾಗ ತೋರಿಸ್ಬಿಡ್ತೀನಿ, ಯಾವ ಕಲಾವಿದ್ರು ಬೇಕಾದ್ರೂ ಬಂದು ಹಾಕೊಳ್ಳಿ. ಅಲ್ಲಿ ಕೆಳಗಡೆ ನಿಮ್ಮ ರೇಟ್ ಹಾಕಿ, ಅದ್ರ ಕೆಳಗಡೆ ಫಾರ್ ಸೇಲ್ ಅಂತ ಹಾಕೋಣ. ವ್ಯಾಪಾರ ಆದರೆ ತಗೊಂಡೋಗಿ ನಿಮ್ಮ ದುಡ್ಡನ್ನು ನೀವು. ನಾವೇನು ಆಟ ಗೀಟ ಆಡಿಸಲ್ಲ. ಪಾರ್ಟಿ ಕೊಟ್ಟಿಲ್ಲ, ಗೀಟಿ ಕೊಟ್ಟಿಲ್ಲ ಅಂತೆಲ್ಲ ಹೇಳ. ಪಾರ್ಟಿ ತಗೊಂಡೋಗಕ್ಕೆ ಮೊದಲು ಮಡಗ್ಬಿಟ್ಟು ಹೋಗು ಅಂತೀವಿ ನಾವು ಪಾರ್ಟಿಗೆ. ನಾವು ಅಂಥ ಗಿರಾಕಿಗಳಂತ ಕಲಾವಿದರಿಗೆ 100 ಕಲಾವಿದರಿನ ಈ ಪಬ್ಲಿಕ್ ಬೇಕಾದ್ರೆ ಮಾಡ್ಬೋದಾ? ಹೇಳಿ, ಏನು ಪ್ರಾಬ್ಲಮ್ ಹೇಳಿದ್ರಿ ಹೇಳಿ. ನಮ್ದು ಏನಿಲ್ಲ ಸರ್, ಕಲೆಗೆ ಒಂದು ಬೆಲೆ ಕೊಡಬೇಕು, ಗುರುತಿಸ್ಬೇಕು. ಹೆಂಗಮ್ಮ ಕೊಡ್ಬೇಕು? ನನಗೆ ಹೇಳಾಯ್ತು ಒಂದು, ನಾನು ಅದನ್ನ ಬಿಟ್ಟು ಏನಮ್ಮ ಮಾಡಲಿ ಸರ್? ನಮ್ಮ ಉದ್ದೇಶ ಏನಿಲ್ಲ ಸರ್. ಇಲ್ಲಿರೋದು ಪೇಂಟಿಂಗ್ಸ್ ಎಲ್ಲ ನನ್ನ ಹತ್ರ ಸಾಕಷ್ಟು ಇದಾವೆ. ಯಾರಿಗೂ ನನಗೆ ಫ್ರೀಯಾಗಿ ನನಗೆ ಇದು ಡೊನೇಟ್ ಮಾಡಿ ಅಂತ ನಾನು ಕೇಳಲ್ಲ ಸರ್. ಓಕೆ. ನನ್ನಲ್ಲಿ ಚಿತ್ರದುರ್ಗದಲ್ಲಿ ಇರೋಂಥದ್ದು ಪೇಂಟಿಂಗ್ಸ್ ಯಾರೋ ಒಂದು ತಗೊಂಡ್ರೆ ಈ ದುಡ್ಡು ನಾನೇನು ಮನೆ ಕಟ್ಟಬೇಕು, ಬಂಗ್ಲೆ ಕಟ್ಟಬೇಕಂತ ಉದ್ದೇಶ ನನ್ನ ಲೈಫ್ನಾಗೂ ಇಲ್ಲ ಸರ್. ನನಗೆ ಏನಂದರೆ ಈ ಮುಂಚೆ ಎಲ್ಲ ಶಕ್ತಿ ಇತ್ತು, ಅದಕ್ಕೆಲ್ಲ ಕೇರ್ ಮಾಡ್ತಿದ್ದಿಲ್ಲ. ಹಾಗಾಗಿ ಈಗ ಹಿಂಗೆ ಆರ್ಟ್ ಆಪ್ರೇಷನ್ ಆಗ್ಬಿಡ್ತಲ್ಲ ಸರ್, ಈಗ ಅದನ್ನು ಮಾಡೋಕ್ಕೆ ನನಗೆ ಚೈತನ್ಯ ಇಲ್ಲಂಗೆ ಆಗ್ಬಿಟ್ಟು ಒಂಥರ ಫೀಲಿಂಗ್ ಆಗ್ಬಿಟ್ಟಿದೆ ಸರ್. ಅದಕ್ಕೆ ಇಲ್ಲಿರೋದೊಂದು ಒಂದೊಂದು ಪೇಂಟಿಂಗ್ಸನ್ನು ಖರ್ಚಾದರೆ ಒಂದಷ್ಟು ಹುಡುಗನ ಕರ್ಕೊಂಡೋಗಿ ಖರ್ಚಾಗತ್ತೆ ಅಂತ ನಾನು ಹೇಳಕ್ಕೆ ಬರೋಲ್ಲ. ಇಲ್ಲ ಸರ್, ಖರ್ಚು ತಗೊಳ್ಳೋಂತಹ ವೇದಿಕೆ ಬೇಕಾದ್ರೆ ಸೃಷ್ಟಿ ಮಾಡಿಸ್ಕೊಡ್ತೀನಿ. ಹೌದು ಸರ್. ನಾನು ವೇದಿಕೆ ಸೃಷ್ಟಿ ಮಾಡಿದ್ರೆ ಸರ್ ವ್ಯಾಪಾರನೇ ಆಗಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಇದು ನಿಮ್ಮ ಮೇಲೆ ಅನುಕಂಪ ಅಂತಾನೂ ಅನ್ಕೋಬೇಡಿ. ಇಲ್ಲ ಸರ್. ಓಕೆ, ಅನುಕಂಪದಿಂದ ಏನೋ ಮಾಡ್ತಿದ್ದಾರೆ ಅಂತಲೂ ಅನ್ಕೋಬೇಡಿ. ಇಲ್ಲ ಸರ್. ನಾನು ಐ ವಿಲ್ ಕನ್ಸಿಡರ್ ಇಟ್ ಆಸ್ ನಮ್ಮದು ಒಂದು ಸಣ್ಣ ಸೇವೆ ಇರ್ಬೋದು ಕಲೆಗೆ ಅಂತ ಅನ್ಕೊಳ್ಳೋಣ, ಟ್ರೈ ಮಾಡೋಣ. ಒಂದು ಚಿತ್ರದುರ್ಗದಲ್ಲಿ ಮಾಡಿದ್ರೆ ಆಗತ್ತಾ? ಸರ್. ಆಗತ್ತಾ? ಆಯ್ತಿರಿ. ಹಂಗಾರೆ ಇಲ್ಲೊಬ್ರು ಸಿಗ್ತಾರೆ, ಫಸ್ಟ್ ಚಿತ್ರದುರ್ಗ ಫಿನಿಶ್ ಮಾಡೋಣ. ಫಿನಿಶ್ ಅಂದರೆ ಹಂಗೆ ರಾಂಗ್ ಅಲ್ಲ. ಹಾಂ, ಒಬ್ಬರು ಸಿಕ್ಕಿದ್ದಾರೆ ದುರ್ಗದಲ್ಲಿ ಏನು ಮಾಡ್ಬೋದು ಅಂತ ನೋಡೋಣ ಅವ್ರ ಹತ್ರ. ಆಮೇಲೆ ಬೆಂಗಳೂರು ಕಡೆಗೆ ಬರೋಣ, ಆಯ್ತೇ? ಹಾಂ,
ಕಾಂತರಾಜು ಅಂತ ಒಬ್ಬರು ಹ್ಞೂ ಸರ್. ಯಾವುದು ಫೌಂಡೇಶನ್, ಕಾಂತರಾಜು ಫೌಂಡೇಶನ್ ಅವರೇನೋ ಇದ್ದಾರೆ, ನೋಡೇ ಬಿಡ್ತೀನಿ ತಾಳಿ ಅವ್ರು ಯಾರು ಅಂತ. ನಮಸ್ಕಾರ ಕಾಂತರಾಜ್. ಸರ್ ನಮಸ್ತೆ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾಂ ಸರ್ ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ, ನನಗೇನು ಹೋಗುತ್ತೆ. ನಮ್ಮ ಫೌಂಡೇಶನ್ನು, ಬೆಳಕು, ಪಬ್ಲಿಕ್ ಟಿವಿ ಎಲ್ಲರೂ ಸೇರ್ಕೊಂಡು ಏನು ಮಾಡೋಣ ಅಂತೀರಿ? ಸರ್ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಆತ ಒಂಥರ ಚಿತ್ರದುರ್ಗಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ. ಬ್ಯೂಟಿಫುಲ್, ಅದೇ ಇಂಪಾರ್ಟೆಂಟ್. ಸ್ವಂತ ಮನೆ ಮಕ್ಕಳು ಅಂತ ಯಾವತ್ತೂ ಆತ ಯೋಚನೆ ಮಾಡಲಿಲ್ಲ. ವೆರಿ ಗುಡ್. ಬರೀ ಬೆಟ್ಟ ಗುಡ್ಡ ಹತ್ತೋದು, ಫೋಟೋ ಹೊಡಿಯೋದು, ಇದು ಬರೆಯೋದು, ಆಮೇಲೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಅಲ್ಲಿ ಕುಡಿಯೋದಕ್ಕೆ ಇದು ಮಾಡ್ಕೊಂಡ್ ಬರೋದು, ಬರೀ ಈ ತರ ಒಂಥರ ಸೇವೆ. ಹಂಗಾಗಿ ಆತಗೆ ಈ ತರ ಆಗಿದ್ದು ನಮಗೆ ಬಹಳ ಆಶ್ಚರ್ಯಕರ ಆಯ್ತು. ಅದು ಆಯ್ತು ಇದಾಗ್ಬಿಟ್ಟು. ಸರಿ, ಈಗೇನು ಮಾಡೋಣ ಸರ್? ಅವರಿಗೆ ನೆರವು ನಾವು ಎಲ್ಲಾ ರೀತಿಯಲ್ಲೂ ಇಲ್ಲಿ ಮಾಡೋದಕ್ಕೆ ರೆಡಿ ಇದೀವಿ. ಇಲ್ಲ, ನಾವು ನೆರವು ಅಂತಂದ್ರೆ ಅವರು ಏನು ನಮ್ಮನ್ನು ಅನುಕಂಪದಲ್ಲಿ ನೆರವು ಕೊಡಿ ಅಂತ ಕೇಳ್ತಿಲ್ಲ. ಇಲ್ಲ ಸರ್, ಬಹಳ ಸ್ವಾಭಿಮಾನಿಯಾಗಿ ಮಾತಾಡ್ತಿದ್ದಾರೆ. ಇದಾವೆ. ನಾವೇನ್ ಮಾಡೋಣ ಕಾಂತರಾಜ್, ಹೇಳಿ. ಅಲ್ಲೊಂದು ಅವರ ಎಲ್ಲಾ ಚಿತ್ರಗಳನ್ನು ಇಟ್ಕೊಂಡು ಒಂದು ಎಕ್ಸಿಬಿಷನ್ ಮಾಡಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಇಲ್ಲ ಸರ್, ಖಂಡಿತ ಅದನ್ನ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಮಾಡ್ಬಿಟ್ಟು ನೀವು ಮಾಡಿದ್ರೆ ನೋಡ್ರಿ, ಶನಿವಾರ ಭಾನುವಾರ ಅಡ್ಜಸ್ಟ್ ಮಾಡ್ಕೊಂಡು ಏನಾರು ಮಾಡ್ಕೊಂಡ್ರೆ ನಾನು ಬರ್ತೀನಿ. ಖಂಡಿತ ಸರ್, ನೀವು ಬರ್ತೀರಂದ್ರೆ ಅದನ್ನ ನಿಮ್ಮ ಹತ್ರ ಡೇಟ್ ತಗೊಂಡೆ ಖಂಡಿತವಾಗ್ಲೂ ಮಾಡ್ತೀನಿ. ನಾನೇ ಬರ್ತೀನಿ ರೀ. ಆಯ್ತು ರೀ. ಓಕೆ ಸರ್, ಓಕೆ ಸರ್. ನೀವು ಆರ್ಗನೈಸ್ ಮಾಡಿ, ನಾನು ಬರ್ತೀನಿ. ಖಂಡಿತ ಧರ್ಮ ಬೇಡ. ವಿ ವಿಲ್ ಡೂ ಇಟ್ ರಾಯಲಿ, ಲೀಗಲಿ, ಎಥಿಕಲಿ, ಮಾರಲಿ ಮಾಡೋಣ ಅದನ್ನು. ಓಕೆ ಸರ್, ಯಾಕಂದ್ರೆ ಅವ್ರನ್ನ ಉಳಿಸ್ಕೋಬೇಕು ಸರ್ ನಾಗರಾಜ್ಗೆ. ಫ್ಯಾಂಟಾಸ್ಟಿಕ್. ಕಾಂತರಾಜ್, ನೀವು ಹೇಳಿದ ಒಂದು ಸೆಂಟೆನ್ಸ್ ನಂಗೆ ಭಾಳ ಖುಷಿಯಾಗಿದ್ದು. ಏನು ಗೊತ್ತಾ, ನೀವು ಮಾಡ್ತೀನಿ ಅನ್ನೋದು ನಂಗೆ ಸಂತೋಷ ಆಗಲಿಲ್ಲ. ಚಿತ್ರದುರ್ಗಕ್ಕೆ ಬೇಕು ಇಂಥವ್ರು ಅಂದ್ರಲ್ಲ, ದಟ್ ಈಸ್ ದ ಬ್ಯೂಟಿ. ಖಂಡಿತ ಬೇಕು ಸರ್, ದಟ್ ಈಸ್ ದ ಬ್ಯೂಟಿ. ಈಗ ನೀವು ಆರ್ಗನೈಸ್ ಮಾಡಿ ಸರ್, ಮಿಕ್ಕಿದ್ದು ನಾವು ನೋಡ್ಕೋತೀವಿ. ಖಂಡಿತ ಸರ್. ಮಾಡ್ತೀರಾ? ಖಂಡಿತ ಖಂಡಿತ. ಹಂಗಾರೆ ನೀವು ಡೇಟ್ ಸೆಟ್ ಮಾಡಿ ನನಗೆ ಹಾಕಿ ಫೋನ್ ಹೇಳ್ತೀನಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಈಗ ಅಷ್ಟು ಮಾಡೋಣ. ಫಸ್ಟ್ ದುರ್ಗದಲ್ಲೇ ಸ್ಟಾರ್ಟ್ ಮಾಡೋಣ, ನೋಡೋಣ ಅದು ಏನಾಗತ್ತೆ ಅಂತ. ನಾನೇ ಬರ್ತೀನಿ ರೀ. ಆಯ್ತೇನ್ರಿ? ಸಂತೋಷ. ದುಡ್ಡು ಈಗ ಯಾವುದೋ 4 ವ್ಯಾಪಾರ ಆಗ್ಬೋದು, ಆಗದೆ ಇರ್ಬೋದು, 8 ಆಣಿ ಕಡಿಮೆ ಬರ್ಬೋದು, 8 ಆಣಿ ಜಾಸ್ತಿ ಬರ್ಬೋದು. ದಾಟ್ಸ್ ಓಕೆ. ಅದು ಬರದೇ ಇದ್ದಾಗಲೂ ನೀವೇನು ನಿಮ್ಮ ಶ್ರೀಮತಿನೇನು ಮನೆಯಿಂದ ಆಚೆ ನಿಲ್ಲಿಸಿಲ್ಲ, ನಾಳೆ ಅದು ಬರ್ದಿಲ್ಲ ಅಂತಂದ್ರೂ ಏನು ನಿಲ್ಲಿಸಲ್ಲ. ಅದು ಹೆಂಗೋ ನಡ್ಕೊಂಡು ಹೋಗತ್ತದು ಅಲ್ವಾ? ನಡೆಯುತ್ತಾ ಇಲ್ವಾ ತಾಯಿ? ಹ್ಞೂ ಸರ್, ನಡೆಯುತ್ತೆ. ಈಗ ಅದು ನಾಳೆ ವ್ಯಾಪಾರ ಆಗಲಿಲ್ಲ, 4 ಚಿತ್ರ ಅಂದ್ಬಿಟ್ಟು ನೀನು ಅವ್ರನ್ನ ಕೈ ಬಿಡೋಕ್ಕಾಯ್ತದಮ್ಮ? ಇಲ್ಲ ಸರ್. ಎಷ್ಟೋ ಸರ್ ಉಪವಾಸ ಇದ್ದೀವಿ ಸರ್, ಎಷ್ಟೋ ಸರ್ ಉಪವಾಸ ಇಟ್ಕೊಂಡು ಈಗ ಮತ್ತೆ ನೀವು ಉಪವಾಸ ಇದ್ದೀರಿ, ಕೆಲಸದ ಏನು ಹೇಳಿಲ್ಲ. ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಬೆಟ್ಟಕ್ಕೆ ಹೋಗ್ತಿರ್ತೀನಿ, ನನ್ನ ಪಾಡಿಗೆ ನಾನು ಏನೇನು ಕೆಲಸ ಇತ್ತು ಅದು ಮಾಡ್ಕೊತಾನೆ ಇರ್ತೀವಿ ಸರ್. ಯಾವತ್ತೂ ನಿರಾಸೆ ಅಂತೂ ಆಗಿಲ್ಲ ಸರ್. ಇನ್ನೊಬ್ಬರನ್ನ ಹೋಗಿ ಕೇಳಿಲ್ಲ, ನನಗೆ ಇವತ್ತು ಭಾಳ ಕಷ್ಟ ಐತೆ, ನನಗೇನೋ ಕೊಡ್ರಿ ಅಂತ ಕೇಳಿಲ್ಲ ಸರ್. ಇವತ್ತು ನಾನು ಏನು ದುಡಿಮೆ ಬಂತೋ ನಾನು ಅದನ್ನು ಆಯ್ಕೊಂಡು ಮಾಡಿಸ್ಕೊಂತ ಹೋಗ್ತಾ ಇದ್ದೀನಿ ಸರ್ ಜೀವನ. ಏನೇ, ಇಟ್ಸ್ ಎ ಸ್ಯಾಡ್ ಸ್ಟೇಟ್ಮೆಂಟ್ ಅಷ್ಟೆ. ಸಮಾಜ ಬೇಕು ಅಂತ ಬಯಸೋ ಕಲಾವಿದರುಗಳು ಉಪವಾಸ ಹೋಗಿದ್ದೀವಿ ಅಂತ ಅನ್ನೋದಿದೆಯಲ್ಲ, ಅದು ನಾಗರಿಕ ಸಮಾಜಕ್ಕೆ ಒಳ್ಳೆಯ ಲಕ್ಷಣಗಳನ್ನು ತೋರಿಸಲ್ಲ. ನಾಗರಿಕ ಸಮಾಜದಲ್ಲಿ ಕಲಾವಿದರು ಅಂತಲ್ಲ, ಯಾರೂ ಹಸಿವಿನಿಂದಿದ್ದೀವಿ ಅಂತ ಹೇಳೋ ಪರಿಸ್ಥಿತಿ ಇರಬಾರ್ದು. ಮನುಷ್ಯತ್ವ ಅಲ್ಲ ಅದು. ನಾನು ಅದಕ್ಕೇನೆ ಈಗ ಈ ಸಿದ್ದರಾಮಯ್ಯನವ್ರದ್ದು ಅನ್ನಭಾಗ್ಯ ಸ್ಕೀಮ್ ಬರುತ್ತಲ್ಲ, ಇಟ್ಸ್ ಅ ಡ್ಯಾಮ್ ಗುಡ್ ಸ್ಕೀಮ್ ಅಂತ ನಾನು ಯಾವಾಗಲೂ ಹೇಳೋದು. ಮಿಸ್ಯೂಸ್ ಆಗಿದೆ ಆ ಸ್ಕೀಮು, ರಾಂಗ್ ಡೈರೆಕ್ಷನಲ್ಲಿ ಹೋಗಿರ್ಬೋದು, ಬಟ್ ಇಟ್ಸ್ ಅ ಸ್ಕೀಮ್, ಇಸ್ ಎ ಗುಡ್ ಸ್ಕೀಮ್. ಹಸಿವನ್ನು ಮಾತ್ರ ತಡೆಯೋಕ್ಕೆ ಆಗೋ ಎಲ್ಲ ಪ್ರಯತ್ನಗಳು ನಡೀಬೇಕು. ಕಲಾವಿದರು ಅಂತ ಹೇಳ್ತಿಲ್ಲ ನಾನು, ಯಾರಿಗಾದರೂ ಅಷ್ಟೇ. ಏನೋ ಒಂದು ಕೆಲಸ ಮಾಡೋಣ, ದುರ್ಗದ ಮಾಡಲಿ ಆಯಿತಾ? ನಾನು ನಮ್ಮ ಶಂಕರ್ಗೆ ಹೇಳ್ತೀನಿ, ನಮ್ಮ BL ಶಂಕರ್. ನಮ್ಮ ಶಂಕರು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರು ಬೆಂಗಳೂರಿನಲ್ಲಿ. ಇಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಿಮಗೆ ಒಂದು 3 ದಿನನೋ 2 ದಿನನೋ 4 ದಿನನೋ ಅದೇನೋ ಟೈಮ್ ಕೊಡ್ತಾರವ್ರು. ನಾನು ಐ ವಿಲ್ ಗೆಟ್ ಯು ಒನ್ ಶೋ ಆರ್ಗನೈಸ್. ಆಯಿತಾ? ಅದಕ್ಕೆ ನಾವು ಪಬ್ಲಿಕ್ ಟಿವಿಲೇ ಒಂಚೂರು ಪಬ್ಲಿಸಿಟಿ ಕೊಡ್ಸಾರ, ಇಂಥದ್ದೊಂದು ಶೋ ಇದೆಯಪ್ಪ, ಯಾರು ಬರೋದಿದ್ರೆ ಬರ್ರಪ್ಪ ಅಂತ. ಇಲ್ಲೊಂದು ಅರೇಂಜ್ ಮಾಡಿಸ್ಕೊಡೋಣ. ಎರಡೂ ಕಡೆ ಆಗೋದ್ರಿಂದ ನಿಮ್ಗೆ ಲಾಭ ಆಗಿ ನೆಮ್ಮದಿ ಸಿಕ್ಕೋದಾದರೆ ನನಗೆ ಸಂತೋಷ. ಇನ್ನೇನು ಮಾಡಲಿ ತಾಯಿ ನಾನು? ಇಲ್ಲ ಸರ್, ಅಷ್ಟೇ ಸರ್. ನಾಗರಾಜ್, ಕಾಯೋಣ ಈಗ 2 ಶೋಗೆ. ನಮ್ಮ ಹುಡುಗರಿಗೆ ಹೇಳ್ತೀನಿ 2 ಶೋ ಆರ್ಗನೈಸ್ ಮಾಡಲಿ. ನೀವು ಪೇಂಟಿಂಗ್ಗಳು ರೆಡಿ ಮಾಡ್ಕೊಳ್ರಿ. ಏನು ತಾಯಿ, ದುರ್ಗದಿಂದ ಬಂದಿದ್ದಕ್ಕೆ ನಮ್ಮ ಕೈಲಿ ಆಗಿದ್ದು ಇಷ್ಟೇ. ಸರಿ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಏನಾದ್ರು ಇದ್ರೆ ಸ್ಪೆಸಿಫಿಕ್ಕಾಗಿ ಹೇಳಿ, ಬೇಕಾದ್ರೆ ನಾನು ಹೇಳ್ತೀನಿ.
ಇಲ್ಲ ಸರ್. ಇಲ್ವಾ ಏನಿಲ್ಲ. ಮಾಡ್ಲಾ ಹಂಗೆ ಆಲ್ ರೈಟ್, ನೋಡೋಣ ಅವ್ರ ಬೆಲೆಗೆ ಮೌಲ್ಯವನ್ನು ನಾವೇನು ಕಟ್ತೀವೋ ಕಟ್ಟಲ್ವೋ ಜನ ಅನ್ನೋದನ್ನ ನೋಡೋಣ, ಅದರಿಂದ ಅವ್ರಿಗೆ ಲಾಭ ಆಗೋ ಥರ ಆಗಲಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ನಾಗರಾಜ್.